ಇದು ಉದ್ದಿನ ವಡೆ ಒಳಗೆ ನಾನು ಜಸ್ಟ್ ಉದ್ದಿನ ವಡೆ ನೆನೆಸಿಟ್ಟೆ ಮಿಕ್ಸರ್ಗೆ ಹಾಕ್ಕೊಂಡೆ 4 ತಾಸು ನೆನೆಸೀನಿ ಮಿಕ್ಸರ್ಗೆ ಹಾಕ್ಕೊಂಡು ಒಂದು 3-4 ತಾಸು ಆಯ್ತು. ಇದಕ್ಕೇನು ನೀರು ಹಾಕೋಲಾರ್ದೆ ಇದು ಮಾಡೀನಿ. ಸ್ವಲ್ಪ ಉಪ್ಪು ಒಂದ ಹಾಕ್ಕೊಂಡೇನಿ, ಯಾಕಂದ್ರೆ ಹುಡುಗರು ಮೆಣಸ್ಕಾಳು ಅವು ಕರಿಬೇವು ಎಲ್ಲ ಹಾಕಿದ್ರು ತಿನ್ನಂಗಿಲ್ಲ, ಹೊಳ್ಳೆ ಅವ್ನು ನಮ್ಗೆ ತೆಗಿ ಅಂದ್ಕೊಂಡಿರ್ತಾರೆ. ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ ಐತಿ, ಸ್ವಲ್ಪ ಉಪ್ಪು ಐತಿ, ಆಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ. ಇದನ್ನಿಷ್ಟು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೇನೆ. ಐತಿ ಹಾಂ ಐತಿ, ಎಗ್ಗು ಅದಾವು. ಇದು ನೋಡ್ರಿ ವಡೆ ಹಿಂಗೆ ಒಳಗೆ ತೊಗೊಂಡು ಚಟ್ನಿ ಮಿಕ್ಸರ್ಗೆ ಹಾಕೊಂಡ್ಬಂದೇನೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಇದು ಮಾಡ್ಬೇಕು. ಆಮೇಲೆ ವಡೆ ನೋಡ್ರಿ ಒಂದು ಸೈಡ್ ಫ್ರೈ ಆಗ್ಯಾವ, ಇದನ್ನು ಜಸ್ಟ್ ಅವಕಾಶ ಉಳಿಸ್ತೀವಿ. ಆಮೇಲೆ ನಡು ಅಂಟ್ಕೊಂಡಿರ್ತಾವೆ, ಹುಷಾರ್ಲ ಇದು ಮಾಡಬೇಕು. ಯಾಕಂದ್ರೆ ಎಣ್ಣೆ ಸಿಕ್ಕಾಪಟ್ಟಿ ಕಾದಂತೈತಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಹಿಂಗೆ ಕೂಡೇ ಬಂದ್ಬಿಟ್ಟಿವ. ಇಲ್ಲ ಅದು ಟಪ್ ಅಂತ ಸಿಡಿತೈತಿ ಆಯಿಲ್. ಚಾಕುಲೇರೆ ಚಮಚಲೇರೆ ಅವಕಾಶ ಬಿಡಿಸ್ಕೋಬೇಕು. ಭಾಳ ಇವು ಫ್ರೈ ಮಾಡುವಾಗ ಯಾವುದೇ ಐಟಮ್ ಇದ್ದರೂ ಭಾಳ ಹುಷಾರಿರಬೇಕು. ಆಮೇಲೆ ಹಿಂಗೆ ತಡ ಅಗಲಿರೋದು ಬಾಂಡೆ ತೊಗೊಳ್ರಿ. ಹಿಂಗೆ ಗುಮ್ ಇರೋದು ತೊಗೊಂಡ್ರೆ ಹೊಳ್ಳಿ ಬಿಡ್ತಾವೆ, ಭಾಳ ಡೇಂಜರ್ ಅದ. ಆಮೇಲೆ ಒಂದು ಸ್ವಲ್ಪ ದಪ್ಪ ತಳ ಇರೋದು, ಈ ಫ್ರೈ ಎಲ್ಲ ಸ್ಲೋ ಆಗ್ತಾವೆ. ಸ್ಲೋ ಆದ್ರೇ ಒಳಗೆಲ್ಲ ಚಲೋ ಕರಮ್ ಇದಾಗ್ತವೆ. ಇಲ್ಲ ತಿಳು ಇದ್ರೆ ಮ್ಯಾಲೆ ಫ್ರೈ ಆದಂಗೆ ಕಲರ್ ಚೇಂಜ್ ಆಗ್ತಾವೆ, ಒಳಗೆ ಹಸಿ ಬಿಸಿ ಇರ್ತಾವೆ. ಆಮೇಲೆ ಇದು ಶೇಂಗಾ ಎಣ್ಣೆ ಐತಿ ಗಾನದ್ದು, ಅದಕ್ಕೊಂದು ಸ್ವಲ್ಪ ಹಿಂಗೆ ಬುರುಗ್ ಬರಾಗ್ತೈತಿ. ಬಟ್ ಎಣ್ಣೆ ಭಾಳ ಕಡಿಮೆ ಹಿಡ್ಕೊತೈತಿ. ಹಿಂಗೆ ಉಕ್ಕಿ ಮ್ಯಾಲೆ ಬರಬಾರ್ದಂದ್ರೆ ಹಿಂಗೆ ಚಮಚ ಇಡ್ಬೇಕು ಯಾವುದಕ್ಕಾದ್ರೂ. ನೋಡಿರಿ ಚಟ್ನಿ ಹಿಂಗೆ ಕನ್ಸಿಸ್ಟೆನ್ಸಿ ಹಿಂಗೆ ಮಾಡೇನಿ. ಇದಕ್ಕೇನು ಒಗ್ಗರಣೆ ಹಾಕೋಂಗಿಲ್ಲ. ನಾನು ಆದಷ್ಟು ಆಯಿಲ್ ಕಡಿಮೆ ಮಾಡೋ ಸಲುವಾಗಿ ಅನ್ನೆಸರಿ ಇದು ಮಾಡೋಕ್ತಿಲ್ಲ. ವಡಾನ ನೋಡಿರಿ ಚಲೋ ಆಗ್ಯಾವು, ಎಣ್ಣೆ ಹಿಡ್ಕೊಳಂಗೆ ಎಲ್ಲ ಹೊರಗೆ ತೆಗೆದ್ರೆ. ಇವು ಲಾಸ್ಟ್ ಗುಂಡು ಯಾಕದು ಅಂದರೆ ಲಾಸ್ಟ್ ಸ್ವಲ್ಪ ಉಳಿದಿತ್ತು, ಅಂದರೆ ಹಂಚೊಳಗಿದ್ದು ಜಾಗ ಸ್ವಲ್ಪ ಇತ್ತು. ಇವನ್ನೆಲ್ಲ ಸೇರಿ ಒಂದು ಇದು ಮಾಡ್ಬೋದಾಗಿತ್ತು. ಬಟ್ ಇಲ್ಲ ಅಲ್ಲಿ ಇಲ್ಲಿ ನಡು ಗ್ಯಾಪ್ ಇದ್ದಲ್ಲ ಅಷ್ಟೇ ಇದು ಮಾಡಿದ್ರೆ ಅದಕ್ಕೆ ಅವು ಇನ್ನೂ ಕಲರ್ ಅಷ್ಟು ಬಂದಿಲ್ಲ. ಲಾಸ್ಟಿಗೆ ಹಾಕಿದೆ ಅವು ಇನ್ನು ಸ್ವಲ್ಪ ಬಾಂಡೆ ಒಳಗೆ ಇಟ್ಟಿತ್ತೆ ಅದಕ್ಕೆ. ನಾನು ಒಂದೇ ವಡೆ ತಿಂತೇನೆ, ರೊಟ್ಟಿ ಅದಾವು ರೊಟ್ಟಿ ತಿಂತೇನೆ. ಯಾಕಂದ್ರೆ ಇಷ್ಟು ಫ್ರೈಡ್ ಐಟಮ್ಸ್ ನಾನು ಮಾತ್ರ ಪ್ರಾಬ್ಲಮ್ ಆಗ್ತಿದ್ದೆ ಗ್ಯಾಸ್ ಒಳಗೆ. ಅದ್ರಲ್ಲಿ ಡೀಪ್ ಫ್ರೈ ಅದು ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಬೇರೆ ಡೀಪ್ ಫ್ರೈ ಮಾಡೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಬಸಾಕಿಡ್ತೇನೆ.